ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಪ್ಲಾನ್ ಏನಪ್ಪ ಅಂತಂದರೆ, ಸ್ಟೇರ್ ವೇಲಿ ಚಾಮುಂಡಿ ಹಿಲ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಸೊ ನೇಚರ್ ಮಧ್ಯೆ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಸೊ ದಟ್ ಈಸ್ ಮೈ ಪ್ಲಾನ್ ಟುಡೇ. ಅದಕ್ಕೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಸೊ ಐ ಕ್ವಿಕ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಚಾಮುಂಡಿ ಹಿಲ್. ಈ ಲಾಗ್ ನೋಡ್ತಾ ಇರಿ, ಸಖತ್ ಚೆನ್ನಾಗಿರುತ್ತೆ ಆಯಿತಾ. ಒಳ್ಳೆ ಸೀನ್ರಿ ನೋಡ್ತೀರಾ ಆ್ಯಂಡ್ ಎಂಜಾಯ್ ಮಾಡಿ. ಆಟೋ ಬುಕ್ ಮಾಡಿದ್ದೀನಿ, ಸ್ಟೇರ್ ವೇ ಹತ್ರ ಬರ್ತಾ ಇದೆ. ಲೆಟ್ಸ್ ಗೋ ಗೈಸ್. ಇನ್ನೂ 1 ಮಿನಿಟ್ ಅಂತ ಇದೆ ಆಟೋ ಬರೋಕ್ಕೆ. ಸೊ 1 ಮಿನಿಟ್ ಕಾಯ್ತಾ ಇದ್ದೀನಿ ಆಟೋ ಬರಲಿ ಅಂತ. ತುಂಬ ಲೇಟ್ ಆಗಿಬಿಟ್ಟಿದೆ ಗೈಸ್. ಈ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬೇರೆ ಹತ್ಕೊಂಡು ಹೋಗ್ಬೇಕು. ಆಟೋಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಗೋಯಿಂಗ್ ಟುವರ್ಡ್ಸ್ ಚಾಮುಂಡಿ ಹಿಲ್. ಗಾಳಿ ಬರ್ತಾ ಇದೆ. ಸೊ ಫೈನಲಿ ಇಲ್ಲಿ ಬಂದಿದ್ದೀನಿ. ಹತ್ಕೊಂಡು ಹೋಗ್ಬೇಕು ಇವಾಗ ಸ್ಟೇರ್ ಕೇಸ್ ಹತ್ರ. ಸಣ್ಣ ಮರಿ. ಚಾಲೆಂಜ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಹತ್ಕೊಂಡು ಹೋಗ್ಬೇಕು ಇವಾಗ. 1008 ಸ್ಟೆಪ್ಸ್. ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀನಿ. ತುಂಬ ಜನ ಕೆಳಗಡೆ ಹೋಗ್ತವ್ರು ಹೇಳ್ಕೊಂಡು. ನಾನು ಇವಾಗ ಮೇಲ್ಗಡೆ ಹೋಗಬೇಕು. ಆ್ಯಂಡ್ ಸ್ಟ್ಯಾಮಿನ ಎಲ್ಲ ಹೊಗೆ ಹಾಕ್ಸ್ಕೊಂಡಿದೆ, ಹಂಗಾಗಿ ಕೂತ್ಕೊಂಡು ರೀಗೇನ್ ಮಾಡ್ಕೊತಾ ಇದ್ದೀನಿ. ಇದು ಕೆಳಗಡೆ ಹೋಗೋದಾಯ್ತಾ, ಎಲ್ಲ ಹೋಗ್ತವ್ರೆ ಖುಷಿಯಿಂದ. ಸೊ ನಾನು ಇವಾಗ ಮೇಲೆ ಹೋಗ್ಬೇಕು. ಬಟ್ ಐ ಆಮ್ ನಾಟ್ ಅಲೋನ್. ತುಂಬ ಜನ ಇದ್ದಾರೆ ನನ್ನ ಜೊತೆ ಮೇಲೆ ಹೋಗೋಕ್ಕೆ. ಅವ್ರು ನೋಡ್ಕೊಂಡು ನಾನು ಹೋಗ್ತೀನಿ. ಸೊ ಅಲ್ಲಿಂದ ಹತ್ಕೊಂಬಂದು ಇವಾಗ 1 ಮೈಲ್ ಸ್ಟೋನ್ ರೀಚ್ ಆಗಿದ್ದೀನಿ. ಸೊ ಫ್ರಮ್ ಇಯರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಇವಾಗ. ಹಾಫ್ ವೇ ಕಂಪ್ಲೀಟೆಡ್, ನಾಟ್ ಹಾಫ್, ಕ್ವಾರ್ಟರ್. ಬಟ್ ಹೆವಿ ಸ್ಟೀಪ್ ಇದ್ದಿದ್ದೆ ಇಲ್ಲಿ, ಅದು ಮುಗ್ದಿದೆ ಇವಾಗ. ಲೆಟ್ಸ್ ಮೇಲ್ಗಡೆ ಹೆಂಗಿದೆ ಅಂತ. ನಾ ಇಲ್ಲಿ ಬಂದು ಬೆಟ್ಟ ಹತ್ತೋ ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ. ಬ್ರೇಕ್ ಹಾಕೊಳ್ಳೋದು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಒಂದು 10 ಸ್ಟೆಪ್ಸ್ ಹತ್ಕೊಳ್ಳೋದು, ಬ್ರೇಕ್ ಹಾಕೋದು, ಕುತ್ಕೊಳ್ಳೋದು, ಮತ್ತೆ ಹತ್ತೋದು, ಅದೊಂದು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇವತ್ತಂತೂ ರೀಚ್ ಆಗಲ್ಲ. ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ವಾಪಸ್ 11:30 ಟ್ರೈನ್ಗೆ ಹೋಗಬೇಕು ಅಂದ್ಬಿಟ್ಟು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಸೊ ಇವಾಗ ರಿಯಲೈಸ್ ಆಯಿತು, ಬೇಗ ಹತ್ಬಿಟ್ಟು ಗೋಲ್ ಫಿನಿಷ್ ಮಾಡಿ ಬೇಗ ವಾಪಸ್ ಹೋಗ್ಬೇಕಂತ. ಇಲ್ಲಾಂದರೆ ಟ್ರೈನ್ ಮಿಸ್ ಆಗುತ್ತೆ. ಸೊ ಇವಾಗ ಡಿಸೈಡ್ ಆಗಿದ್ದೀನಿ, ರೆಸ್ಟ್ ಮಾಡೋದು ಬೇಡ, ಸ್ಪೀಡಾಗಿ ಹತ್ಕೊಂಡು ಹೋಗ್ಬೇಡ ಅಂತ. ರೆಸ್ಟ್ ಮಾಡಿದ್ರೆ ಹತ್ತಕ್ಕಾಗಲ್ಲ, ಆ್ಯಂಡ್ ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ. ಊರಿಗೆ ಹೋಗ್ಬೇಕಂದ್ರೆ ಎಷ್ಟೇ ಕಷ್ಟ ಆದರೂ ಬೇಗ ಹತ್ಕೊಂಡು ಹೋಗ್ಬೇಕು. ರೆಸ್ಟ್ಲೆಸ್ ಆ್ಯಂಡ್ ಫಿನಿಷ್ ಮಾಡಬೇಕು ಗೋಲ್. ಸಖತ್ ಮಜವಾಗಿದೆ ಜರ್ನಿ ಮಾತ್ರ ಹತ್ಕೊಂಡು ಹೋಗೋದು. ಇಲ್ಲಿ ಲಿಪಿ ಇದೆ, ಕೆತ್ತನೆ, ಪಾಂಡವರ ಮೆಟ್ಟಿಲಂತೆ. ಅವ್ರ ಮೆಟ್ಟಿಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಹತ್ಕೊಂಡು ಹೋಗೋಕ್ಕೆ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ದಿಸ್ ಜನ್ರೇಷನ್. ಪಾಂಡವರ ಮೆಟಲ್ ಯೂಸ್ ಮಾಡಿದ್ದೀನಿ. ಐ ಆಮ್ ಬಿಲಾಂಗ್ಸ್ ಟು ಪಾಂಡವರ್ಸ್. ಇಷ್ಟ. ಸೊ 500 ಮೆಟಲ್ಸ್ ಕಂಪ್ಲೀಟ್ ಆಗಿದೆ ಅಂತೆ. 500 ಮೋರ್ ಟು ಗೋ. ಅದು ಇನ್ನೊಂದು ಅವರ್ ತಗೊಳುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದೆ. ನೇಚರ್ ಡೆಕೋರಿಂಗ್ ಫಾರ್ ಇಟ್ ಸೆಲ್ಫ್. ಬ್ಯೂಟಿಫಿಕೇಷನ್ ವರ್ಕ್ ಮಾಡ್ತಿದೆ. ಇಲ್ಲೊಂದು ಮರ ಎಷ್ಟು ಚೆನ್ನಾಗಿದೆ ನೋಡಿ. ಪಕ್ಕದಲ್ಲಿ ಒಂದೇನೋ ಟೆಂಪಲ್ ಥರ ಇದೆ. ನನಗೆ ಇದು ಇಷ್ಟ ಆಯಿತು. ರೂಟ್ಸ್. ಸೊ ಅರ್ಧ ಕಂಪ್ಲೀಟ್ ಮಾಡಿ ಇವಾಗ ಫ್ಯೂಲ್ ಅಪ್ ಮಾಡ್ತಾಯಿದ್ದೀನಿ. ಜ್ಯೂಸ್ ಕುಡಿತಾ ಇದ್ದೀನಿ, ಕಬ್ಬಿನ ಜ್ಯೂಸ್, ಕಬ್ಬಿನ ಹಾಲು. ಸೊ ಇವಾಗ ಮೋನೋಲಿಥಿಕ್ ನಂದಿ ಹತ್ರ ಇದ್ದೀನಿ ನೋಡಿ. ಎಷ್ಟು ದೊಡ್ಡದಾಗೈತೆ ನೋಡೋಕೆ ಮಾತ್ರ ಅದ್ದೂರಿಯಾಗಿ ಕಾಣಿಸುತ್ತೆ. ಒಂದೇ ಕಲ್ಲಲ್ಲಿ ಮಾಡಿರೋದಂತ ಐಕಾನಿಕ್ ಪ್ಲೇಸ್ ಇದು.
ಯಾರು ಮಾಡಿರೋದು ಇದು ಅಂತ ಗೊತ್ತಿಲ್ಲ. ಇದೇ ಕಲ್ಲಲ್ಲಿ ಮಾಡೋರೆ ಇವನ್ನೆಲ್ಲ. ಓ, ಈ ಥರ ಕಲ್ಲಲ್ಲೂ ಇದೆಲ್ಲ ಮಾಡ್ಬೋದಾ? ಸೂಪರ್. ನೋಡಿ, ಈ ಥರ ಇದೆ ಕಲ್ಲು. ಇದರಲ್ಲಿ ನಂದಿ ಮಾಡ್ತವ್ರು ಅನ್ಸುತ್ತೆ. ಅರ್ಧ ಮಾಡಿದ್ದಾರೆ, ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಸೊ ಯು ವಿಲ್ ಸಿ ಅ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಇಯರ್. ಲೈಕ್ ಸೂರ್ಯನ ಕಿರಣಗಳು ತಾಗ್ತಾ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಗಾಳಿ, ಬೇರೆ ಬೇರೆ ಗಾಳಿ ನಮಗೆ ತಾಗುತ್ತೆ ದೇಹಕ್ಕೆ. ಈಸ್ ಇಟ್ ವರ್ತ್ ಕಮ್ಮಿಂಗ್ ಅಂತ ಕೇಳಿದರೆ ಡೆಫಿನೆಟ್ಲಿ ವರ್ತ್. ಬಿಕಾಸ್ ಇದು ಬೇರೆ ಪ್ಲೇಸ್ ಅಷ್ಟೇ ಅಲ್ಲ, ನೇಚರ್. ಯು ಶುಡ್ ಫೀಲ್ ದಟ್ ಡಿಫ್ರೆಂಟ್ ನೇಚರ್ ಇಯರ್. ಗೂಗಲ್ ಮ್ಯಾಪಲ್ಲಿ ನೋಡೋ ಮೈಸೂರು ಬೇರೆ, ಇಲ್ಲಿ ನೋಡ್ತಾರೆ ಮೈಸೂರು ಬೇರೆ. ಫಿನಿಶ್ ಲೈನ್ ಹತ್ರ ಬಂದಿದ್ದೀನಿ. 2001 ಸ್ಟೆಪ್ ಕಂಪ್ಲೀಟೆಡ್. ಚೂರು ಕಾಣಿಸ್ತಿದೆ ಚಾಮುಂಡಿ ಟೆಂಪಲ್ ಕಿರೀಟ. ಕಷ್ಟಪಟ್ಟು ಹತ್ಕೊಂಬಂದರೆ ದೇವರು ಹೆಂಗೆ ಕಾಣಿಸ್ತಾನಂದರೆ ಈ ರೂಪದಲ್ಲಿ ಕಾಣಿಸ್ತಾನೆ. ನೋಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ. ಸೊ ಫೈನಲಿ ರೀಚ್ ಆದೆ. ಮುಂದೆ ಇದ್ದೀನಿ ಟೆಂಪಲ್ ಮುಂದ್ಗಡೆ. ಫುಲ್ ರಶ್ ಇದೆ ಇವತ್ತು. ಒಳಗಡೆ ಒಂದು ದೊಡ್ಡ ಕ್ಯೂ ಇದೆ, ಹೋಗಂತೂ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ದೇವರಿಗೊಂದು ಕೈ ಮುಗಿದು ವಾಪಸ್ ಹೋಗೋದೆ. ಏನಂದರೆ ಇಲ್ಲಿ ಒಳಗಡೆ ಹೋಗಕ್ಕೆ ಆಗ್ತಿಲ್ಲ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಫುಲ್ ಜನ ಇದ್ದಾರೆ. ಸೊ ದೇವರು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಮಾಡ್ತಾರಂತೆ. ಹಂಗಾಗಿ ಇಲ್ಲಿಂದನೇ ಆಶೀರ್ವಾದ ತೊಗೊಂಡು ಹೋಗ್ಬಿಡ್ತೀನಿ. ಬಟ್ ನೀವು ನೋಡಿ ಹೆಂಗಿದೆ ಅಂತ ಟೆಂಪಲ್. ಸೊ ಎಳ್ಳೀರು ಕುಡಿತಾ ಇದ್ದೀನಿ. ಖಾಲಿ. ಸೊ ತುಂಬ ಲೇಟ್ ಆಯಿತು. ಫೈನಲಿ ಅಲ್ಲಿ ಟೆಂಪಲ್ ಹತ್ರ ಹೋಗಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ನಮ್ಮ ಮಹೇಶ್ ಅಣ್ಣ ನೋಡ್ಕೊಂಡು ಹೋಗ್ಬೇಕು ಇವಾಗ. ಮಹೇಶ್ ಅಣ್ಣ ಅಂದರೆ ಬೇರೆ ಯಾರೆಲ್ಲ ಮಹಿಷಾಸುರ. ಅವ್ರು ನೋಡದೆ ಹೋದರೆ ಬೇಜಾರು ಮಾಡ್ಕೊತಾರೆ ಅದಕ್ಕೆ. ಸೊ ನೋಡಿಕೊಂಡು ಬೇಗ ಬಸ್ ಹತ್ಕೊಂಡು ಸಿಟಿಗೆ ಹೋಗ್ಬೇಕು. ಆ್ಯಂಡ್ 11:30 ಟ್ರೈನ್ ಇದೆ, ಅದು ಕ್ಯಾಚ್ ಮಾಡಬೇಕು. ದಟ್ಸ್ ದ ಗೋಲ್. ಸೊ ಇಲ್ಲಿ ಅವರೇ ನೋಡಿ ಮಹೇಶ್ ಅಣ್ಣ. ನಮಸ್ಕಾರ ಕಣಣ್ಣ, ಬಂದಿದ್ದೀನಿ ಈ ವರ್ಷ ನೋಡೋಕ್ಕೆ ನಿನ್ನ. ಆಯ್ತು, ಇವಾಗ ಮುಗಿಸ್ಕೊಂಡು ವಾಪಸ್ ಹೋಗೋದೆ.